ನಮಸ್ಕಾರ ಸ್ನೇಹಿತರೆ. ರಕ್ಷಿತಾ ಹಾಗೂ ಮಾಳು ಒಗ್ಗಟ್ಟಿನಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಈ ಕುರಿತಾಗಿ ಮಾಳು ಯಾಕೋ ಈ ಒಂದು ವಾರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾಳು ಸಪೋರ್ಟಿಗೆ ರಕ್ಷಿತಾ ನಿಂತ್ಕೊಂಡಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ಪ್ರಾರಂಭವಾಗಿ ಬಿಟ್ಟಿದೆ. ರಕ್ಷಿತಾ ತನ್ನ ಆಟವನ್ನು ಬಿಟ್ಟು ಬೇರೆಯವರ ಆಟವನ್ನು ಆಡೋದಕ್ಕೆ ಹೋಗ್ತಾ ಇದ್ದಾಳೆ. ರಕ್ಷಿತಾ ಯಾರ ಜೊತೆ ಎಲ್ಲ ಕ್ಲೋಸ್ ಆಗ್ತಾಳೆ, ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಈ ರೀತಿಯಾದಂಥ ಒಂದಿಷ್ಟು ಆರೋಪ, ಈ ರೀತಿಯಾದಂಥ ಮಾತುಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ವಿಚಾರ ನಿಮ್ಮೆಲ್ಲರಿಗೂ ಗಮನಕ್ಕೆ ಇದೆ. ಈ ಕುರಿತಾಗಿ ಮಾಳು ನಿಪ್ನಾಳ್ ಸಪೋರ್ಟ್ಗೆ ರಕ್ಷಿತಾ ನಿಂತಿರೋದು ಯಾಕೆ, ಮಾಳು ಜೊತೆಗೆ ರಕ್ಷಿತಾ ನಿಲ್ಲೋ ತಪ್ಪ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಮಾಳು ಮತ್ತು ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡೋದಾದರೆ, ಮಾಳು ಆರಂಭಿಕ ದಿನದಲ್ಲೂ ಕೂಡ ತುಂಬ ಸೈಲೆಂಟ್ ಆಗಿದ್ದ. ಅದಾದ ಬಳಿಕ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆದ, ಆಟವನ್ನು ಆಡೋದಕ್ಕೆ ಪ್ರಾರಂಭಿಸಿದ, ಕಂಟೆಂಟ್ ಕೊಡೋದಕ್ಕೆ ಮುಂದಾದ. ಇದೆಲ್ಲವೂ ಆದ ಬಳಿಕ ಮತ್ತೆ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಅವನ ವೈಯಕ್ತಿಕ ವಿಚಾರ ಏನಾದರೂ ಇರ್ಬೋದು, ಅವನು ಯಾಕೆ ಸೈಲೆಂಟ್ ಆಗಿರ್ಬೋದು, ಅಥವಾ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಮಾತನಾಡುವಂಥ ಕೆಲಸವನ್ನು ಮಾಡ್ಬೋದೇನೋ. ಸೊ ಇದೆಲ್ಲವೂ ಕೂಡ ಇರಬಹುದು. ಸೊ ಇದೆಲ್ಲವೂ ಕೂಡ ಅವನ ಸ್ಟ್ರಾಟಜಿ ಕೂಡ ಆಗಿರ್ಬೋದು. ಆದರೆ ಮಾಳು ನಿಪ್ನಾಳ್ ಸೈಲೆಂಟ್ ಆಗಿದ್ದಾನೆ ಎಂಬ ಒಂದು ಕಾರಣದಿಂದಾಗಿ ಈ ರಕ್ಷಿತಾ ಮಾಳು ನಿಪ್ನಾಳ್ ಸಪೋರ್ಟ್ಗೆ ನಿಂತ್ಕೊಂಡಿದ್ದಾಳೆ. ಮಾಳು ನಿಪ್ನಾಳ್ ಸಪೋರ್ಟ್ಗೆ ನಿಂತ್ಕೊಂಡ ತಕ್ಷಣ ಮಾಳು ವೀಕ್ ಅಂತ ಹೇಳೋದಕ್ಕಾಗಲ್ಲ. ಹಾಗಂತ ರಕ್ಷಿತಾ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಸರಿ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಈ ಕುರಿತಾಗಿ ರಕ್ಷಿತಾ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.